ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆರೋಪಕ್ಕೆ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಕಲಾಪದಲ್ಲೂ ಮಾತಿನ ವಾಕ್ಸಮರವೇ ನಡೆದಿದೆ. ಗಲಾಟೆ ಗದ್ದಲಕ್ಕೂ ಕಾರಣ ಆಯಿತು ಕೂಡ. ಇದು ಯಾವ ಹಂತಕ್ಕೆ ಅಂದ್ರೆ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಈ ಗಲಾಟೆ ಹೋಯಿತು. ಇಷ್ಟೇ ಅಲ್ಲ, ಆಕ್ರೋಶದ ಜ್ವಾಲೆ ಜಿಲ್ಲೆಗೂ ಕೂಡ ವ್ಯಾಪಿಸ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಕ್ರೋಶ ಕಟ್ಟೆಯೊಡೆದಿದೆ. ಕೇಸರಿ ನಾಯಕರ ಕಿಚ್ಚು ಕೆಂಗಣ್ಣಲ್ಲೇ ಕಾಣ್ತಿದೆ. ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಎನ್ನುವ ಆರೋಪ ಜಿಲ್ಲೆಗಳಲ್ಲೂ ರೋಷಾಗ್ನಿಯನ್ನೇ ಹೊತ್ತಿಸಿದೆ. ನಿನ್ನೆ ರಾಜ್ಯಸಭೆ ಚುನಾವಣೆ ನಡೆದಿತ್ತು. ಈ ವೇಳೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಯಾಗಿದ್ದ ನಾಸಿರ್ ಹುಸೇನ್ ಬೆಂಬಲಿಗರು ಗೆಲುವಿನ ಸಂಭ್ರಮಾಚರಣೆ ಮಾಡ್ತಿದ್ದರು. ಈ ವೇಳೆ ಸ್ಥಳದಲ್ಲೇ ಇದ್ದ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಬಿಜೆಪಿ ಪಟ್ಟು. ಈ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ವಿಡಿಯೋ ನೋಡಿ ಕೆರಳಿದ ಕೇಸರಿ ನಾಯಕರು ನಾಸಿರ್ ಬೆಂಬಲಿಗರ ವಿರುದ್ಧ ಕೆರಳಿ ನಿಂತರು. ಇವತ್ತು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲೂ ಗಲಾಟೆ ಗದ್ದಲಕ್ಕೆ ಇದೇ ಆರೋಪ ಕಾರಣವಾಯಿತು. ಕಲಾಪದಲ್ಲೂ ಪಾಕಿಸ್ತಾನ ಪರ ಘೋಷಣೆಯ ಸದ್ದು. ಪಾಕಿಸ್ತಾನದವರೇ ಕೂಗಿದ್ದಾರೆ ಎಂದ ಆರ್ ಅಶೋಕ್. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗೋದು ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಎಂಡಾಮಂಡಲರಾದರು. ಭಾರತ ಮಾತೆಯ ಅನ್ನ ತಿಂದಿರೋರು, ಭಾರತದ ನೀರು ಕುಡಿದಿರೋರು ಯಾರೂ ಪಾಕಿಸ್ತಾನದ ಪರ ಘೋಷಣೆ ಕೂಗಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗ್ಬೇಕು, ಬೇರೆ ಯಾರು ಕೂಗಕ್ಕೆ ಸಾಧ್ಯ? ಹಾಗೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಯಾರು ಕೂಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬೇರೆ ಯಾರು ಕೂಗ್ತಾರೆ? ಭಾರತ ಮಾತೆ ಅನ್ನ ತಿಂದಿರೋರು, ಭಾರತ ಮಾತೆ ನೀರು ಕುಡಿದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವತ್ತು. ಎಷ್ಟೇ ಅಲ್ಲ, ಒಂದೇ ಒಂದು ಸಣ್ಣ ಕ್ರಮ ಆಯ್ತಾ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಇಲ್ಲೇನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಏನನ್ನ ಸಣ್ಣ ಆಕ್ಷನ್, ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್. ನೋ ಆಕ್ಷನ್, ಏನ್ ಮಾಡ್ಬೇಕು? ನೋ ಆಕ್ಷನ್, ಸೈಲೆಂಟ್. ಈ ಸರ್ಕಾರಕ್ಕೇನು ಹಂಗಾರೆ ಏನು ಅನ್ಸೇ ಇಲ್ವಾ ಇದು? ನಮ್ಗೆಲ್ಲ ಭಯ ಆಗ್ತಿದೆ. ಇನ್ನೆಷ್ಟು ಜನರು ಭಯೋತ್ಪಾದಕರು ಬಂದಿದ್ದಾರೋ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಜನರು ಬಂದಿದ್ದಾರೆ ಅಂದ್ರೆ ಇನ್ನೆಲ್ಲೋ ಮೂಲೆಯಲ್ಲಿ ಇರಬಹುದು ಅಂತ ಅನುಮಾನವನ್ನ ಹೊರಹಾಕಿದ್ರು. ಇವತ್ತು ಪಾಕಿಸ್ತಾನದವರೇ ಕೂಗಿರೋದಲ್ಲಿ, ಪಾಕಿಸ್ತಾನದವರೇ ಕೂಗಿರೋದು. ನಮ್ಗೆಲ್ಲ ಭಯ ಆಗ್ತಾ ಇದೆ. ಇನ್ನೆಷ್ಟು ಜನ ಭಯೋತ್ಪಾದಕರೆಲ್ಲ ಒಳಗಡೆ ಇದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ, 10 ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಇರ್ಬೋದು. ಸೇಫ್ಟಿ ಯಾರಿಗೆ? ಕರ್ನಾಟಕದ ಜನ ಯೋಚನೆ ಮಾಡೋದೇನು? ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ. ಎಲ್ಲಿದೆ ಸೇಫ್ಟಿ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆಯಲ್ಲಿ ಬರ್ತದೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಸೈನಿಕರಿಗೇನು ಉತ್ತರ ಕೊಡೋದು? ನಾವು ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರಿಸ್ತಾರೆ ಅವ್ರ ಮೇಲೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಅದರಲ್ಲಿ ರಾಜಾಜಿನಗರ ಒಬ್ಬ ಕಾರ್ಯಕರ್ತ ಇರುತ್ತಾನೆ. ಅವನು ಕಾಂಗ್ರೆಸ್ನವನೇ, ರಾಜಾಜಿನಗರ ಕಾರ್ಯಕರ್ತ. ನಾನು ಫೋಟೋದಲ್ಲಿ ನೋಡಿದ್ದೇನೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುತ್ತಾರೆ. ಈ ವೇಳೆ ಆ ಕಾರ್ಯಕರ್ತ ಬಾಯಿ ಮುಚ್ಚೋ ಕೆಲಸ ಮಾಡ್ತಾನೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ. ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ತಕ್ಷಣ ಅವನು ಬಾಯಿ ಮುಚ್ತಾನೆ. ತಾವು ಈಗ ಅಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ? ಅವರು ವಿಧಾನಸಭೆ ಮಾತ್ರ ಅಲ್ಲ, ವಿಧಾನ ಪರಿಷತ್ನಲ್ಲೂ ಗಲಾಟೆ ಗದ್ದಲ ಜೋರಾಗಿತ್ತು. ಪಾಕ್ ಪರ ಜೈಕಾರ ಹಾಕ್ತಿದ್ದಾಗ ಸರ್ಕಾರ ಏನ್ ಮಾಡ್ತಿತ್ತು ಅಂತ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ರು. ಆ ರೀತಿ ಯಾರೂ ಘೋಷಣೆಗಳನ್ನ ಕೂಗಿಲ್ಲವೆಂದ ಸಲೀಂ ಅಹಮದ್ ತಿರುಗೇಟು ಕೊಟ್ಟರು. ಇಷ್ಟೇ ಅಲ್ಲ, ವಿಧಾನ ಪರಿಷತ್ನಲ್ಲಿ ದೊಡ್ಡ ಹೈಡ್ರಾಮವೇ ನಡೆಯಿತು.
ಏಕವಚನ ಪದ ಪ್ರಯೋಗಕ್ಕೆ ಸಭಾಪತಿ ಕುರ್ಚಿ ಎದುರೇ ನಾಯಕರು ಕೈ ಮಿಲಾಯಿಸಿದ್ರು. ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಮಾತಿಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ರೊಚ್ಚಿಗೆದ್ರು. ಏಕವಚನದಲ್ಲಿ ಮಾತನಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟರು. ಈ ವೇಳೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮಾರ್ಷಲ್ಗಳು ಹರಸಾಹಸ ಪಟ್ಟರು. ಪಾಕಿಸ್ತಾನ ಪರ ಘೋಷಣೆ ಖಂಡಿಸಿ ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನಿಸಿದ್ರು. ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೂ ನಡೆಯಿತು. ಬಳ್ಳಾರಿ, ಮಂಡ್ಯ, ಬೆಳಗಾವಿಯಲ್ಲಂತೂ ದೊಡ್ಡ ಹೈಡ್ರಾಮವೇ ನಡೆಯಿತು. ಬೆಳಗಾವಿಯಲ್ಲಿ ನಾಸಿರ್ ಹುಸೇನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ತುಮಕೂರಿನಲ್ಲಂತೂ ಬ್ಯಾರಿಕೇಡ್ ಕಿತ್ತು ಒಳನುಗ್ಗಲು ಯತ್ನಿಸಿದ್ರು. ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಬೆಂಬಲಿಗರ ಪಾಕ್ ಪರ ಘೋಷಣೆಯ ಜ್ವಾಲೆ ರಾಜ್ಯದಾದ್ಯಂತ ಧಗಧಗಿಸುತ್ತಿದೆ. ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾದರೆ ಮತ್ತೊಂದು ಕಡೆ ಜಿಲ್ಲೆಯಲ್ಲೂ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.